ನಾನು ಓದಿದ ಪುಸ್ತಕ ಸರಣಿಯ 12ನೇ ಪುಸ್ತಕ ಪ್ರಕಾಶ್ ರೈ ಅವರ ಮೊದಲ ಪುಸ್ತಕ ಇರುವುದೆಲ್ಲವ ಬಿಟ್ಟು. ಇದು ಸವನ್ನಾ ಪ್ರಕಾಶನದ ಪ್ರಕಟಣೆ. ಈ ಪುಸ್ತಕದ ಬೆಲೆ 150 ರೂಗಳು. ಇಲ್ಲಿರುವ ಯಾವ ಲೇಖನಗಳನ್ನು ಕಲ್ಪಿತವಾದದ್ದು ಅಂತ ಅನಿಸೋದೇ ಇಲ್ಲ. ಪ್ರಕಾಶ್ ರೈ ಅವರ ಜೀವನದಲ್ಲಿ ನಡೆದ ಘಟನೆಗಳ ಬಗ್ಗೆನೇ ಬರೆದಿದ್ದಾರೆ ಅಂತಲೇ ಅನಿಸುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿರುವ ಲೇಖನಗಳು ಒಂದಲ್ಲ ಒಂದು ರೀತಿಯಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಜೀವನದಲ್ಲೇ ನಡೆದಿರುವಂತಹ ಘಟನೆಗಳು ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ನಾವು ನೋಡಿರುವಂತಹ ಘಟನೆಗಳು ಅಂತ ಅನ್ನಿಸುವಂತಹ ಘಟನೆಗಳೇ ಹೆಚ್ಚಾಗಿ ಈ ಪುಸ್ತಕದಲ್ಲಿ ಕಂಡುಬರುತ್ತೆ. ಈ ಪುಸ್ತಕದಲ್ಲಿ ನನಗೆ ಹೆಚ್ಚು ಇಷ್ಟವಾದಂತಹ ಸಾಲು ಯಾವುದು ಅಂತ ಅಂದರೆ, ಹಸಿವಿಗಾಗಿ ಬೆನ್ನಟ್ಟುವ ಸಿಂಹದ ಓಟಕ್ಕೂ ಪ್ರಾಣ ಬಚಾವು ಮಾಡಿಕೊಳ್ಳಲು ಓಡುವ ಕರಡಿಯ ಓಟಕ್ಕೂ ಇರುವ ದಾರುಣ ವ್ಯತ್ಯಾಸ. ಹೀಗೆ ಹಲವು ಹೃದಯಕ್ಕೆ ತಟ್ಟುವಂತಹ ಸಾಲುಗಳು ಕೂಡ ಈ ಪುಸ್ತಕದಲ್ಲಿದೆ. ಒಂದ್ಸಲ ಓದಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಈ ಪುಸ್ತಕ ಅಂತ. ಅದರಲ್ಲಿನ ಒಂದು ಲೇಖನ ಅನುಭವಗಳನ್ನು ಬೋಧಿಸುವ ಕಾಡು. ಮೊನ್ನೆ ಒಂದು ಪುಸ್ತಕದ ಅಂಗಡಿಗೆ ಹೋಗಿದ್ದೆ. ಒಳ್ಳೆಯ ಪುಸ್ತಕವನ್ನು ಹುಡುಕುವುದೇ ತುಂಬ ಸ್ವಾರಸ್ಯಕರವಾದ ಅನುಭವ. ಅಲ್ಲಿ ವಿಧ ವಿಧವಾದ ಟೈಟಲ್ಗಳಿರುವ ಪುಸ್ತಕಗಳು ಸಪಾಟಾಗಿದ್ದವು. ಪರೀಕ್ಷೆಯಲ್ಲಿ ಗೆಲ್ಲುವುದು ಹೇಗೆ ಅನ್ನೋ ನಮ್ಮ ಹಣೆ ಬರಹ ತಿದ್ದುವ ದೊಡ್ಡ ಪುಸ್ತಕವೊಂದಿತ್ತು. ಅದನ್ನು ಓದದೆ ಪಠ್ಯವನ್ನು ಸರಿಯಾಗಿ ಓದಿಕೊಂಡೇ ಪಾಸಾಗಬಹುದು. ಈಜುವುದು ಹೇಗೆ, ನೀರಿಗೆ ಬಿದ್ದಾಗಲೇ ಕಲಿಯುವ ಆ ವಿದ್ಯೆಯನ್ನು ಪುಸ್ತಕವಾಗಿ ಬರೆದಿಟ್ಟಿದ್ದ ಭೂಪ. ಅರೆ, ಕಸದಂತೆ ತೋಚಿದ್ದನ್ನೆಲ್ಲ ಬರೆಯೋಕೆ ಶುರು ಮಾಡಿಬಿಟ್ಟಿದ್ದಾರಲ್ಲ ಅಂತ ಅಂದುಕೊಳ್ಳುತ್ತಿರುವಾಗಲೇ ಕಸದಿಂದ ರಸ, ಕಸವನ್ನು ಉಪಯೋಗಿಸುವುದು ಹೇಗೆ ಅನ್ನೋ ಪುಸ್ತಕ ಕಣ್ಣಿಗೆ ಬೀಳೋದೆ. ಹೊಸದಾಗಿ ಬಂದ ಪುಸ್ತಕಗಳು ಯಾವುದಾದರೂ ಇದೆಯಾ ಅಂತ ಅಂಗಡಿಯವನನ್ನು ಕೇಳಿದೆ. ಆತ ಅಲ್ಲೊಂದು ಕಪಾಟಿನ ಕಡೆ ಬೆರಳು ತೋರಿಸಿದ. ಜೀವನದಲ್ಲಿ ನಂಬರ್ 1 ಆಗುವುದು ಹೇಗೆ, ನಿಮ್ಮ ಆತ್ಮಸ್ಥೈರ್ಯಕ್ಕೆ ಟಾನಿಕ್, ಗೆಲುವು ನಿಶ್ಚಯ, ಹೀಗೆ ಹಲವು ಟೈಟಲ್ಗಳು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಗೆದ್ದೇ ತೀರಬೇಕೆಂದು ಬೋಧಿಸುವುದನ್ನು ಟೈಟಲ್ಗಳಿಂದಲೇ ನೋಡಿ ತಿಳಿದುಕೊಳ್ಳಬಹುದು. ಇನ್ನೊಂದು ಕಪಾಟಿನಲ್ಲಿ ಆಧ್ಯಾತ್ಮದ ಪುಸ್ತಕಗಳು. ಎಲ್ಲವೂ ಬೆಸ್ಟ್ ಸೆಲ್ಲರ್ಸೆ. ಟೆನ್ಷನ್ ಕಮ್ಮಿ ಮಾಡುವ ಯೋಗ, ಮನಸ್ಸಿನ ಬಿಡುಗಡೆ, ಹೊಸ್ತಿಲಲ್ಲಿ ನಿಂತ ಯಶಸ್ಸು, ಹೀಗೆ ಆಧ್ಯಾತ್ಮಿಕವಾಗಿಯೂ ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತೇವೆ ಎಂದು ಸಾರುವ ಪುಸ್ತಕಗಳು ಸಾಲು ಸಾಲಾಗಿ ಕುಂತಿದ್ದವು. ಸಾಲದ್ದಕ್ಕೆ ಆಧ್ಯಾತ್ಮವನ್ನು ಬೋಧಿಸುವವರ ನಾನಾ ಭಂಗಿಗಳಲ್ಲಿರುವ ಫೋಟೋಗಳು ಬೇರೆ. ಇವರನ್ನೆಲ್ಲ ನೋಡುತ್ತಿದ್ದಂತೆ ರೇಸ್ನಲ್ಲಿ ಗೆದ್ದೇ ತೀರಬೇಕೆಂದು ಕುದುರೆಗೆ ಹೆಂಡ ಕುಡಿಸುವವರು ನೆನಪಾದರು. ವಿಭಿನ್ನ ಕ್ಷೇತ್ರಗಳ ಸಾಧಕರ ಪುಸ್ತಕಗಳು ಅಲ್ಲಿದ್ದವು. ನೂರಾರು ಜನರಲ್ಲಿ ಗೆದ್ದ ಒಬ್ಬನನ್ನು ಯಾವ ಪ್ರಶ್ನೆಯನ್ನು ಕೇಳದೆ ಕೊಂಡಾಡುವ ಬರಹಗಳು ಅವು. ಹೀಗೆ ಒಬ್ಬನ